ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಇದು ಬಂದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ನನ್ನ ತಮ್ಮ ಇಲ್ಲಿ ಹೊರಗಡೆ ಹೋಗ್ತಾ ಇದ್ವಿ. ನಾನು ಇಲ್ಲಿ ಹಂಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಮುಂದೆ ಕಾಣ್ತಿರ್ಬೋದು, ಆಲ್ ವಿ ನೀಡ್ ಇಸ್ ಮನಿ ಅಂತ ಇದೆ. ಎಷ್ಟು ನಿಜ ಅಲ್ವಾ? ಏನಾದರೂ ತೊಗೊಬೇಕು ಅಂದ್ರೂ ದುಡ್ಡು ಬೇಕೇ ಬೇಕಲ್ವ. ಪ್ರತಿಯೊಂದಕ್ಕೂ ದುಡ್ಡು ಇಲ್ಲದೆ ಇವಾಗ ಜೀವನ ಮಾಡೋದು ತುಂಬಾ ಕಷ್ಟ ಆಗೋಗಿದೆ. ಸೊ ಎಲ್ಲಿಗೆ ಹೋದ್ವಿ ಅಂತಂದರೆ, ನಾನು ನನ್ನ ತಮ್ಮ ಓರಿಯನ್ ಮಾಲಿಗೆ ಹೋಗಿದ್ವಿ. ಅಮ್ಮ ಮನೆಗೆ ಬಂದು ತುಂಬ ದಿವಸನೇ ಆಗಿತ್ತು. ಸೊ ಮನೇಲೇ ಇದ್ದಿದ್ದು ಬೋರ್ ಆಗ್ತಿತ್ತು, ಎಲ್ಲೂ ಹೊರಗಡೆನೂ ಹೋಗಿರ್ಲಿಲ್ವಲ್ಲ. ಹಾಗಾಗಿ ಓಕೆ ಇವತ್ತು ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗಿದ್ದ. ಸೊ ಹಾಗೆಯೇ ರೀಸೆಂಟಾಗಿ ಅವನು ಬರ್ಡೇಗೆ ಅವ್ರ ಫ್ರೆಂಡ್ ಗಿಫ್ಟ್ ಮಾಡಿದರು ಡ್ರೆಸ್ನ. ಅದು ಅವ್ನಿಗೆ ಯಾಕೋ ಸೆಟ್ ಆಗ್ತಿರ್ಲಿಲ್ಲ, ಆ್ಯಂಡ್ ಕಲರು ಸಹ ಇಷ್ಟ ಆಗಲಿಲ್ಲ ಅಂತೇಳಿ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದ್ವಿ. ಅವರು ಬಂದು ಮಾಲಲ್ಲೆಲ್ಲ ಶಾಪಿಂಗ್ ಮಾಡ್ತಾರಪ್ಪ, ನಾನೇನು ಮಾಲಲ್ಲೆಲ್ಲ ಹೋಗಲ್ಲ. ಸುಮ್ಮನೆ ಅನ್ಸತಿ ಯಾಕೆ ಅಷ್ಟೆಲ್ಲ ದುಡ್ಡು ಕೊಡಬೇಕು ಬಟ್ಟೆಗೆ ಅಂತ. ಬಟ್ ಅದು ಒಬ್ಬೊಬ್ಬರಿಗೆ ಕ್ರೇಜ್ ಇರುತ್ತೆ. ಸೊ ಇದೇ ಬ್ರ್ಯಾಂಡ್ ಹಾಕ್ಕೊಬೇಕು, ಈ ಥರನೇ ಇರಬೇಕು ಅನ್ನೋದು. ನಮ್ಮದೇನಿದ್ರು ಬರೀ ಚಿಕ್ಕಪೇಟೆ ಆಯಿತು, ಇಲ್ಲಾಂದರೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಅಷ್ಟೇನೆ. ಈ ಥರ ಮಾಲಲ್ಲೆಲ್ಲ ನಾನು ನೋಡೂ ಇಲ್ಲ. ಏನೇ ಮಾಲಿಗೆ ಏನಕ್ಕೆ ಬರ್ತೀನಿ ನಾನು, ಸುಮ್ಮನೆ ಟೈಮ್ ಪಾಸಿಗೆ ಅಷ್ಟೇ ಸ್ನೇಹಿತರೆ. ಮನೇಲಿ ಇದ್ದು ಬೋರ್ ಆಗಿರುತ್ತೆ ಒಂದು ಸತಿ. ಸೊ ಮಾಲಿಗೆ ಬಂದರೆ ಓಡಾಡಿಕೊಂಡು ಸುಮ್ಮನೆ ನೋಡಿಕೊಂಡು ಒಂಥರ ಏನಂತೀರ, ಎಕ್ಸಿಬಿಷನ್ ಇರುತ್ತಲ್ಲ ಆ ಥರ ಅಂದ್ಕೊಂಡು ನೋಡಿಕೊಂಡು ಆದರೆ ಒಂದು ಐಸ್ ಕ್ರೀಮ್ ತಿಂತೀನಿ ಅಷ್ಟೇನೆ. ಅಷ್ಟೇ ನಾನು ಮಾಲ್ಗೆ ಹೋಗು. ಆವಾಗ ತುಂಬ ದಿವಸನೇ ಆಗೋಗಿತ್ತು. ಸೊ ಈಗಂತೂ ಹೋಗೇ ಇರಲಿಲ್ಲ ಬಿಡಿ, ಮದುವೆ ಆದಮೇಲೆ. ಇನ್ನು ಈ ಒಂದು ಬ್ರ್ಯಾಂಡ್ ಯಾವುದು ಅಂದರೆ ಸ್ನಿಚ್ ಅಂತೆ. ನನಗೆ ನಿಜವಾಗ್ಲೂ ಅದು ಗೊತ್ತೂ ಇರಲಿಲ್ಲ. ನನ್ನ ತಮ್ಮನ ಕೇಳಿದೆ ಯಾವುದಪ್ಪ ಅದು ಅಂತ ಕೇಳಿ. ಸೊ ಈ ಕಂಪ್ನಿಲಿ ಅಂದರೆ ಈ ಬ್ರ್ಯಾಂಡಲ್ಲಿ ಚೆನ್ನಾಗಿತ್ತು ಡ್ರೆಸ್ಸಸ್ ಎಲ್ಲ. ಅಂದರೆ ಲೈಟ್ ಕಲರ್ಸು, ಫಾರ್ಮಲ್ಸ್ ಥರ ಆಗಿರ್ಬೋದು, ಚೆನ್ನಾಗಿದ್ದು ಒಟ್ಟಿನಲ್ಲಿ. ಎಲ್ಲ ಹೇಳ್ತಾರೆ ಶಾಪಿಂಗಿಗೆ ಹೋದರೆ ಹೆಣ್ಮಕ್ಳೇ ಲೇಟು ಅಂತ, ಆದರೆ ನಮ್ಮ ಮನೇಲೆಲ್ಲ ಉಲ್ಟಾ ಆಗಿರುತ್ತೆ. ನನ್ನ ತಮ್ಮ ಇವಾಗ ಅಂತಲ್ಲ, ಅವ್ನು ಚಿಕ್ಕ ಹುಡುಗನಿಂದನೂ ಅಷ್ಟೇನೆ. ಶಾಪಿಂಗ್ ಮಾಡಬೇಕಂದ್ರೆ ನಮ್ಮಪ್ಪ ಅವಾಗ ಕರ್ಕೊಂಡು ಹೋಗೋರು ಇಬ್ಬರೂ. ನಾನು ಒಂದೇ ಶಾಪಲ್ಲಿ ಏನಾದರೂ ತೊಗೊಂಬಿಟ್ರೆ ನನ್ನ ತಮ್ಮ ಹಂಗಲ್ಲ, ಒಂದಲ್ಲ ಎರಡಲ್ಲ ಸುತ್ತಾಡಿಸ್ತಿರ್ತಿದ್ದ. ಸೊ ಹಾಗಾಗಿ ಅವನು, ಅಪ್ಪ ನೀನೇ ತೊಗೊಂಬಿಡಪ್ಪ ಸುಮ್ಮನೆ ಅಂತ ಹೇಳಿ ದುಡ್ಡು ಕೊಟ್ಬಿಡ್ತಿದ್ರು ನಮ್ಮಪ್ಪ. ಅವನ ಜೊತೆ ಅಷ್ಟೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ಒಬ್ಬರು ಆಂಟಿ ಬಂದಿದ್ದರು ನೋಡಿ. ಆಂಟಿ ಹಾಕಿರೋ ಸ್ಲಿಪ್ಪರು ಒಂದು ಸ್ವಲ್ಪ ಹಳೇದಾಗಿತ್ತು, ಹೊಸದು ತೊಗೊಬೇಕಾಗಿದೆ. ಸೊ ಅವರು, ನಾನು ಯಾಕೆ ಇದನ್ನು ಹಾಕ್ತೆ ಅಂತ ಅಂದರೆ, ಕೆಲವೊಂದು ಸತಿ ನಮ್ಮ ಅಪ್ಪ ಅಮ್ಮಂದಿರಿಗೆ ಏನಾದರೂ ಅಗತ್ಯ ಇರುತ್ತೆ, ಬಟ್ ಅವರು ತೊಗೊಳೋದಿಲ್ಲ. ಬಿಡು, ಈ ಒಂದು ಅಮೌಂಟ್ನ ಏನಕ್ಕಾದರೂ ಬೇರೆದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ, ಸುಮ್ಮನೆ ಯಾಕೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಕೆಲವ್ರಿಗೆ. ಸೊ ನನಗೆ ಆಗ ಅನಿಸ್ತು, ಕೆಲವೊಂದೊಂದು ಸತಿ ನಮ್ಮ ತಂದೆ ತಾಯಿ ಆಗಿರ್ಬೋದು, ಅವರಿಗೋಸ್ಕರ ಏನು ತೊಗೊಂಡಲೆ ಮಕ್ಳಿಗೋಸ್ಕರ ಒಂದು ಸ್ಯಾಕ್ರಿಫೈಸೇಷನ್ ಮಾಡಿರ್ತಾರೆ ಅಲ್ವಾ. ಸೊ ಅದೊಂದು ನೆನಪಿಗಾಯಿತು. ಅವ್ರ ಮಗನಿಗೆ ಅಲ್ಲಿ ಏನು ತಿಕ್ಕು ಗೊತ್ತಿಲ್ಲ, ಡ್ರೆಸ್ ಕೊಡಿಸಿದ್ರು. ಹಾಗೆಯೇ ನಾನು ನಮ್ಮ ಮನೇಲಿ ಅನ್ಕೊತೀವಿ, ನಮ್ಮಮ್ಮ ಅಂತೂ ಎಲ್ಲೂ ಬರೋದೇ ಇಲ್ಲ. ಎಲ್ಲನ ಕರ್ಕೊಂಡೋಗೋಣ ಅಂದರೆ ನೀವು ಹೋಗ್ಬಿಟ್ಟು ಬನ್ನಿ ಅಂತಾರೆ. ಸೊ ಅವ್ರಿಗೆ ಇಷ್ಟ ಆಗೋದಿಲ್ವೇನೋ ಎಲ್ಲೋ ಆಚೆ ಹೋಗೋದಕ್ಕೆ ಅಂತ ನಾವು ಸುಮ್ಮನೆ ಹೋಗ್ಬಿಡ್ತೀವಿ. ಇಲ್ಲ ನೋಡೋಣ, ಇನ್ನೊಂದು ಸತಿ ಯಾವಾಗಾದರೂ ಮಾನ್ಯ ತಾನ್ಯ ಹಾಗೆ ನಮ್ಮಮ್ಮ ಎಲ್ಲರನ್ನೂ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಕ್ಕಳಿಗೆ ಆಡಾಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಓರಿಯನ್ ಮಾಲ್ಗಾಗಲಿ ಎಲ್ಲೇ ಮಾಲ್ಗಳಿಗೆ ಹೋಗಿದ್ರು ಬೆಳಗ್ಗೆ ಹೋಗೋದಕ್ಕಿಂತ ನೈಟ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಆ ಲೈಟಿಂಗ್ಸ್ ಎಲ್ಲ ಅಂತ ನನಗೆ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು. ಈ ಥರ ಆಟ ಆಡೋದನ್ನೆಲ್ಲ ನೋಡಿರ್ಬೋದು ನೀವು. ಕಾಮನ್ ಆಗಿ ಎಲ್ಲ ಜಾತ್ರೆಗಳಲ್ಲಿ, ಊರ ಹಬ್ಬಗಳಲ್ಲಿ ಇಟ್ಟಿರ್ತಾರೆ. ಇಲ್ಲೆಲ್ಲ ಕಾಸ್ಟ್ಲಿ ಸ್ನೇಹಿತರೆ ಓರಿಯನ್ ಮಾಲಲ್ಲಿ. ಅಲ್ಲೇ ಪರವಾಗಿಲ್ಲ ಅಂತ ಅನಿಸ್ತು. ಇದನ್ನೆಲ್ಲ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ಆಗಲಿಲ್ಲ, ಯಾಕಂದರೆ ನಾವು ಬಂದಿದ್ದೇ ಲೇಟಾಗಿ ಹೋಗಿತ್ತು. ಇನ್ನು ಮತ್ತೆ ತಿರ್ಗಾ ಮನೆಗೆ ಹೋಗ್ಬೇಕಂದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ, ಬಿಕಾಸ್ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಸೊ ಇನ್ನು ಅಲ್ಲಿಂದ ಹೊರಟ್ವಿ. ನಾನು ಅಮ್ಮ ಮನೆಗೆ ಬಂದಾಗಿಂದ ನಾನ್ ವೆಜ್ ತಿಂದಿರಲಿಲ್ಲ. ಇನ್ನು ಸತ್ಯನಾರಾಯಣ ಪೂಜೆ ಬೇರೆ ಆಗಿತ್ತಲ್ಲ, ನನ್ನ ತಮ್ಮನೂ ತಿಂತಿರಲಿಲ್ಲ. ಏನು ಮಾಡೋದು, ಅಟ್ಲೀಸ್ಟ್ ನಾನು ತಿನ್ನಬೇಕು ಅಂತ ಅನಿಸ್ತಿತ್ತಪ್ಪ, ನನಗೆ ನಾನ್ ವೆಜ್ ಇಲ್ಲದೆ ಇರೋಕ್ಕಾಗೋದಿಲ್ಲ. ಹಾಗಾಗಿ ಬಂದ್ವಿ, ಡಾಬಾದಲ್ಲಿ ಬಂದು ಊಟ ಮಾಡ್ಕೊಂಡು ಹೋದ್ವಿ. ಅವನು ರೋಟಿ ಪನ್ನೀರ್ ತೊಗೊಂಡ, ನಮಗೆ ನಾನ್ ವೆಜ್ಜು. ನನಗೂ ಹಂಗೂ ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಬಿಡೋ ಅಂತಂದೆ. ಪರವಾಗಿಲ್ಲ ನೀವು ತಿನ್ನಿ ಅಂದಿದ್ದಕ್ಕೆ ನಾವು ಸರಿ ಆಯಿತು ಅಂತ ಆರ್ಡ್ರ್ ಮಾಡ್ಕೊಂಡ್ವಿ. ನಾನು ಆಗಲೇ ಸುಮಾರು ದಿವಸ ಆಗಿತ್ತು, ಒಂದು 15 ದಿವಸನೇ ಆಗಿತ್ತೇನೋ ನಾನ್ ವೆಜ್ ತಿಂದು. ಇನ್ನು ಅಮ್ಮ ಮನೇಲಿ ಇನ್ನೂ ಮಾಡೋದಿಲ್ಲ 1 ತಿಂಗಳು. ಸೊ ಹಾಗಾಗಿ ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ಆಚೆನೇ ತಿನ್ನಬೇಕಾಗಿತ್ತು. ಇನ್ನು ನನ್ನ ಫ್ರೆಂಡ್ ಒಬ್ಬಳಿದ್ಲು, ಅವಳು ನಾನ್ ವೆಜ್ ತಿಂತಾಯಿದ್ರು. ಅವಳು ಇಬ್ಬರು ಜೊತೆಗೇ ಹೋಗಿದ್ವಿ. ಆ ಕಾರಣಕ್ಕೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಮೇಲೆ ನನ್ನ ತಮ್ಮ ಹಿಂಗೆ ಓರಿಯನ್ ಮಾಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು.
ಇನ್ನು ನನ್ನ ಮಗಳು ನನ್ನ ಕರ್ಕೊಂಡೋಗಿಲ್ಲ, ಎಲ್ಲೂ ಕರ್ಕೊಂಡೋಗಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ಲು. ನನಗೆ ಎಲ್ಲೂ ಕರ್ಕೊಂಡೋಗಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಅವಳನ್ನ ಕರ್ಕೊಂಡೋಗಿ ಸುಮ್ಮನೆ ಇರೋದಿಲ್ಲ ಎಲ್ಲೂ. ಒಂದು ಗಳಿಗೆ ಒಂದು ಸ್ವಲ್ಪ ಊಟ ಮಾಡೋಣ ಅಂದರೆ ಅದಕ್ಕೂ ಆಗಲ್ಲ ಮಕ್ಕಳನ್ನ ಇಟ್ಕೊಂಡು. ಸೊ ಆಗ ಅದೊಂದು ಕಾರಣಕ್ಕಷ್ಟೇನೆ ನಾನು ಎಲ್ಲೂ ಕರ್ಕೊಂಡೋಗಕ್ಕಾಗ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮಿಂದ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಓರಿಯನ್ ಮಾಲ್ಗೆ ಹೋದಾಗ ಚಿಕ್ಕ ಮಕ್ಳನ್ನೆಲ್ಲ ಎತ್ಕೊಂಬಂದಿದ್ರು. ನನಗೆ ಆವಾಗ ನೋಡಿದಾಗ ಬೇಜಾರಾಯ್ತಿತ್ತು. ಸೊ ನನ್ನ ಮಗಳನ್ನೂ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಂಗು ನಿಂಗೆ ಆ ಸಾಂಗ್ ಅಂದರೆ ಇಷ್ಟನಾ? ಡ್ಯಾನ್ಸ್ ಆಡೋದು ಹೆಂಗೆ? ನಿಕ್ಕಣಕ್ಕಾಗಲ್ವ ನಿನ್ನ ಕೈಲಿ? ಹಾಂ ಇಲ್ಲಿ ನೋಡು. ಹೌದಾ? ಒದೆ ಬೀಳ್ತವೆ. ಏನು ಊಟ ಮಾಡ್ದಪ್ಪ ನೀನು? ಏನು ಸಾರು? ಅದೇ ಏನು ಸಾರು? ಜಯಮ್ಮ ಏನು ಸಾಂಬಾರು ಮಾಡಿತ್ತು? ಸೊಪ್ಪು ಸಾರು. ಅನ್ನ ಸಾರು ಅಂಚ. ಏನು ಸಾಂಬಾರು ಅಂದರೆ ಏನು ಹೇಳ್ತೀಯ? ಅದೇ ಏನು ಸಾಂಬಾರು? ನಿನ್ನ ತಲೆ. ನನ್ನ ದೊಡ್ಡ ಮಗಳಂತೂ ಈ ವಯಸ್ಸಿಗೆ ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ. ಇವಳಂತೂ ಏನನ್ನ ಕೇಳಿದ್ರೆ ಹುಳ್ಳಿಕಾಳು ಹುಡ್ದಂಗೆ ಹೇಳ್ಬಿಡ್ತಾಳೆ ಟಕ್ ಅಂತ. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.